ಟೀ ಎಸ್ಟೇಟ್ ನೋಡಿದ್ರಾ ನೀವು ಯಾವಾಗಾದ್ರೂ ಟೀ ಎಸ್ಟೇಟ್ ನ ನೋಡಿ ನಮ್ಮ ಇಲ್ಲಿ ಯಾವುದೋ ಹಳೆ ಕಾಲದ್ದು ನೋಡೋದು ಬಸವಣ್ಣ ಒಂದು ಲಿಂಗು ಕೂಡ ಇದೆ. ವಾವ್, ಸೊ ನೈಸ್. ಸೊ ನಾವಿವಾಗ ಕುವೆಂಪು ಅವರ ಮನೆ ಕಡೆ ಬಂದಿದ್ದೀವಿ. ಸೊ ಈ ಮನೆ ಇಲ್ಲಿ ಕಾಣಿಸುತ್ತೆ ನೋಡಿ, ಎಷ್ಟು ಸುಂದರವಾಗಿದೆ. ಇದೇ ಕವಿ ಸಮಾಧಿ. ಸೊ ಇಲ್ಲೇ ಕುವೆಂಪು ಅವರು ರೆಸ್ಟ್ ತಗೊಳ್ತಾ ಇರೋದು ಇವಾಗ. ಇರ್ತವೆ. ನಮ್ಗೆ ಹೆಂಗ್ ಗೊತ್ತಾಯ್ತಂದ್ರೆ ಇಲ್ಲೊಂದು ದನ ಇತ್ತು, ಅದನ್ನ ಇದು ಮಾಡಿತ್ತು, ಅಟ್ಯಾಕ್ ಮಾಡಿತ್ತು ದನಕ್ಕೆ. ಎಲ್ಲಿ? ಅಲ್ಲಿ ಮೇಲೆ ಒಂದು ಇವರು ಡ್ರೈವ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ. ಅಲ್ಲೇನ್ರಿ? ಸುಸ್ತಾಗಿದೆ ನೋಡಿ, ಸುಸ್ತಿಗೆ ಮಾತೇ ಬರ್ತಾ ಇಲ್ಲ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಲೈಫ್ ಟು ಎಕ್ಸ್ಪೀರಿಯನ್ಸ್. ಸೊ ನಮ್ಮ ಗಾಡಿ ರೆಡಿ ಆಗಿದೆ. ಇವತ್ತು ಡೇಟು ಚಿಕ್ಕಮಗಳೂರಿಂದ ಹೊರಡ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೊರಡ್ತಾ ಇದ್ದೀವಿ ಏನು ಅಂತ ಹೇಳ್ತಾ ಹೋಗ್ತೀವಿ. ಆ್ಯಕ್ಚುಲಿ ಯಾವುದೂ ಪ್ಲ್ಯಾನ್ಸ್ ಇರಲಿಲ್ಲ, ರ್ಯಾಂಡಮ್ ಆಗಿ ನಾವೀಗ ಹೊರಟಿದ್ದೀವಿ. ಚಿಕ್ಕಮಗಳೂರಿಂದ ಹೊಸನಗರ ಹೋಗ್ತಾ ಇದ್ದೀವಿ. ಸೊ ಆಲ್ಮೋಸ್ಟ್ ಒಂದು 400 ಕಿಲೋಮೀಟರ್ಸ್ ಹತ್ತತ್ರ ಆಗುತ್ತೆ. ಅಲ್ಲಿ ನಮ್ಮ ರಿಲೇಟಿವ್ ಮನೆಗೆ ಒಂದು ಸತಿ ಹೋಗಿ ಅಲ್ಲಿಂದ ನಿಯರ್ ಬೈ ಪ್ಲೇಸಸ್ ಎಲ್ಲ ಇದೆ. ತುಂಬ ಫೇಮಸ್ ಆಗಿರುವಂಥ ಒಂದು ಮಲೆನಾಡಿನ ಜೆಮ್ ಅಂತಲೇ ಹೇಳ್ಬೋದು. ಅದು ನಗರದ ಕೋಟೆ. ಸೊ ಶಿವಪ್ಪ ನಾಯಕರ ನಗರದ ಕೋಟೆಗೆ ಹೋಗ್ತಾ ಇದ್ದೀವಿ. ಸೊ ಎಷ್ಟೊತ್ತಿಗೆ ಹೋಗ್ತೀವಿ ಏನು ಅನ್ನೋದನ್ನೆಲ್ಲ ನಾವು ಹೇಳ್ತಾ ಹೋಗ್ತೀವಿ. ರೋಡ್ ಹೇಗಿದೆ ಎಲ್ಲ ಹೇಳ್ತೀವಿ. ಸೊ ನೀವಿನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸೊ ಬನ್ನಿ ಹೋಗೋಣ. ಇಲ್ಲಿ ಈ ಕಡೆ ಚಿಕ್ಕಮಗಳೂರಿಂದ ನಾವು ಏನು ಬಾಳೆಹೊನ್ನೂರಿಗೆ ಹೋಗೋ ರೂಟ್ ಇದೆ. ಫುಲ್ ಕಾಫಿ ಪ್ಲಾಂಟೇಶನ್, ಸಿಲ್ವರ್ ಮರಗಳು, ಎತ್ತೆತ್ತರವಾಗಿರುವಂಥ ಸಿಲ್ವರ್ ಮರಗಳು, ಅದರ ಮಧ್ಯ ಕಾಫಿ ಜೊತೆಗೆ ನಿಮ್ಗೆ ಗೊತ್ತಿರ್ಬೋದು, ಕಾಫಿ ಪ್ಲಾಂಟೇಶನ್ ಇದ್ದಾಗ ಏಲಕ್ಕಿ ಇದ್ದೇ ಇರುತ್ತೆ, ವಿಳೆದೆಲೆನೂ ಹಾಕಿರ್ತಾರೆ. ಸೊ ತುಂಬ ಸೀನಿಕ್ ಆಗಿರೋವಂಥ ಜಾಗ ಇದು. ನಾವು ಯಾವಾಗಲೂ ನಮ್ಮ NR-ಪುರ ಹೋಗುವಾಗಲೂ ಸಹ ಇದೇ ರೂಟ್ ತೊಗೊಂಡು ಹೋಗೋದು. ಸೊ ಈ ರೂಟಲ್ಲಿ ಜರ್ನಿ ಮಾಡೋದೇ ಒಂಥರ ಹೆವೆನಿಗೆ ಹೋದಂಗೆ ಫೀಲ್ ನಮಗೆ. ಮೇನ್ಲಿ ಟೂರಿಸ್ಟ್ ಯಾರು ಈ ಕಡೆ ಅಷ್ಟೊಂದು ಬರಲ್ಲ, ಅದೊಂದು ಕಾರಣನೂ ಹೌದು ಈ ಕಡೆ ಬರಲಿಕ್ಕೆ. ಇಡೀ ನಿಮ್ಮ ಕರ್ನಾಟಕದಲ್ಲಿ ಎಲ್ಲಿ ಟೂರಿಸ್ಟ್ ಪ್ಲೇಸಿಗೆ ಹೋದ್ರೂ ತುಂಬ ಕ್ರೌಡೆಡ್ ಇರುತ್ತೆ. ಬಟ್ ಈ ಕಡೆ ಎಲ್ಲ ಸ್ವಲ್ಪ ಓಕೆ, ಅಂದರೆ ಕ್ರೌಡ್ ನೀವು ಯೋಚನೆ ಮಾಡಿದ್ರೆ ಇಲ್ಲಿ ಯಾರು ನಿಮ್ಗೆ ಕಾಣಿಸ್ತಾನಿಲ್ಲ ನೋಡಿ, ರೋಡ್ ಫುಲ್ ಖಾಲಿ ಇದೆ. ಸೊ ನಾವು ಅದೇ ಇಂಟೆನ್ಷನ್ಯಿಂದನೇ ಈ ಕಡೆ ಹಿಂಗೆ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ನೋಡೋಣ ಮುಂದೆ ಹೋಗ್ತಾ ಹೋಗ್ತಾ ಏನೇನು ಇವತ್ತು ಪ್ಲಾನ್ ಮಾಡಿದಾಳೆ ಇವಳು ಅಂತ. ಈಗ ಸ್ವಲ್ಪ ರೋಡ್ ಎಲ್ಲ ಬ್ರಾಡ್ ಮಾಡಿದ್ದಾರೆ. ಒಂದೆಲ್ಲ ಸಖತ್ ನ್ಯಾರೋ ರೋಡ್ ಇತ್ತು. ನಾವು ಸಂದಕ್ಕೆ ಇರುವಾಗ ನೋಡಿ, ಇಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈಗ ವೆಹಿಕಲ್ಸ್. ನಾವು ಈ ರೂಟಲ್ಲಿ ವೆಹಿಕಲ್ಸೇ ಇಲ್ಲ, ಕಡಿಮೆ ಅಂತ ಅನ್ಕೊಂಡ್ವಿ. ಬಟ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಹಿಂದೆ ಫುಲ್ಲು ಹನುಮಂತನ ಬಾಲನೇ ಇದೆ. ನ್ಯಾರೋ ರೋಡ್ ಇರೋದ್ರಿಂದ ನಾವೇ ಮುಂದೆ ಇರೋದ್ರಿಂದ ಒಳ್ಳೇದಾಗ್ತದೆ. ಬಟ್ ಗೊತ್ತಿಲ್ಲ, ಯಾರಾದ್ರೂ ಈಗ ಮತ್ತೆ ಓವರ್ಟೇಕ್ ಮಾಡಿದ್ರೆ ಮತ್ತೆ ಅವ್ರ ಹಿಂದೆನೇ ಹೋಗೋದಾಗತ್ತೆ. ಇವಾಗ ಬಾಳೆಹೊನ್ನೂರಲ್ಲಿ ನಿಲ್ಸಿದ್ದೀವಿ. ಇಲ್ಲೇ ಒಂದು ಹೋಟೆಲ್ ಇದೆ, ಪಾರಿಜಾತ ಅಂತ, ಎದುರುಗಡೆ ಕಾಣಿಸ್ತಾ ಇದೆ ನೋಡಿ. ಸೊ ಇವರೆಲ್ಲ ಇಳ್ಕೋತಾ ಇದ್ದಾರೆ ಇವಾಗ. ಹೋಟೆಲ್ಗೆ ಹೋಗಿ ಫಸ್ಟು ಬ್ರೇಕ್ಫಾಸ್ಟ್ ಮುಗಿಸಿ ನೆಕ್ಸ್ಟ್ ಏನು ಕೆಲಸಗಳಿದೆ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದೀವಿ. ಹಾಂ ತಗೊಂಬಗ ಸೊ ಹೋಟೆಲ್ ಪಾರಿಜಾತ ಅಂತ, ಇಲ್ಲಿ ನೀವು ಬಾಳೆಹೊನ್ನೂರಿಗೆ ಬಂದರೆ
ಇದು ಒಂದು ಒಳ್ಳೆ ಆಪ್ಷನ್ ಆ್ಯಕ್ಚುಲಿ. ನೀವು ಬ್ರೇಕ್ಫಾಸ್ಟ್ ಎಲ್ಲ ಮಾಡಬೇಕಂತಂದರೆ ಇಲ್ಲಿ ಬೇರೆ ಯಾವುದು ಅಂತ ಒಳ್ಳೆ ಹೋಟ್ಲಿಲ್ಲ. ಸೊ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್, ಯು ಕ್ಯಾನ್ ಟ್ರೈ ಇಟ್ ಔಟ್. ಸೊ ನಾವಿನ್ನು ಬಾಳೆಹೊನ್ನೂರು ದಾಟಿ ಈಗ ಜೈಪುರ ಹತ್ರ ಬರ್ತಾ ಇದ್ದೀವಿ. ಆಲ್ಮೋಸ್ಟ್ ಜೈಪುರ ಹತ್ರ ಬಂದ ತಕ್ಷಣ ಈ ಥರ ನಿಮಗೆ ಟೀ ಎಸ್ಟೇಟ್ಸ್ ಎಲ್ಲ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿ ದ ವ್ಯೂ. ವಾವ್, ಈ ಕಡೆ ಗುಡ್ಡ, ಸಹ್ಯಾದ್ರಿ ಬೆಟ್ಟ, ಈ ಕಡೆ ಫುಲ್ ಟೀ ಎಸ್ಟೇಟ್. ನೋಡಿದ್ರಾ ನೀವು ಯಾವಾಗಾದ್ರೂ ಟೀ ಎಸ್ಟೇಟ್ ನ? ನೋಡಿ ನಮ್ಮ ಊರಲ್ಲಿ ಅಂತ ನಮ್ ಡ್ಯಾಡಿ ಹೇಳ್ತಾ ಇದಾರೆ. ಆಕ್ಚುಲಿ ಇದು ಒಳಗಡೆಯಿಂದ ಇನ್ನೊಂದು ರೂಟ್ ಇದೆ, ಮೇಲ್ಪಾಲ್ ರೂಟ್ ಅಂತ. ಅಲ್ಲಿ ಹೋಗ್ಬಿಟ್ರೆ ಫುಲ್ ನಮಗೆ ಟೀ ಎಸ್ಟೇಟ್ ಮಧ್ಯಾಹ್ನ ಹೋದಂಗ ಆಗುತ್ತೆ. ಈ ರೂಟಲ್ಲಿ ಬರೋವಾಗ ಯಾವಾಗ್ಲೂ ನಾನು ಇನ್ನೊಂದು ಟೆಂಪಲ್ ನ ನೋಡ್ತೀನಿ. ಅದು ಸಹ ತುಂಬಾ ಚೆನ್ನಾಗಿದೆ. ಅದು ಇವಾಗ ಸಿಗತ್ತೆ. ಮೆಮೊರಿ ಕಾರ್ಡ್ ಖಾಲಿ ಮಾಡ್ಬಿಡ ಅಂತ ಹೇಳ್ತಿದ್ದಾರೆ. ಸೊ ಪರವಾಗಿಲ್ಲ, ನಾನು ಯೂಸ್ ಮಾಡ್ತೀನಿ. ಅವ್ರು ಹೇಳಿದ್ದಾರೆ ಇನ್ನ 2 ಇದೆಯಂತೆ. ಹಾಗಾಗಿ ಇಲ್ಲಿ ಆನ್ ದ ವೇ ಒಂದು ದೇವಸ್ಥಾನ ಕಾಣಿಸ್ತು, ಅದನ್ನೇ ನೋಡೋಣ. ಎದುರುಗಡೆ ಸ್ವಲ್ಪ ಒಂದು ಪಾಂಡ್ ಥರ ಇದೆ, ನೋಡ್ಲಿಕ್ಕೆ ತುಂಬ ಸುಂದರವಾಗಿದೆ. ಅದನ್ನೇ ನೋಡಿ ನಿಮಗೂ ತೋರಿಸ್ಬಿಡೋಣ ಅಂತ ಅಂದ್ಕೊಂಡು ಸ್ವಲ್ಪ ಕಾರಿಂದ ಇಳಿದು ಬಂದಿದ್ದೀನಿ. ನಮ್ಮ ಕಾರಲ್ಲಿದೆ ನೋಡಿ. ಸೊ ಅಲ್ಲೇ ಪಾರ್ಕ್ ಮಾಡಿ ಇಲ್ಲಿ ಬಂದಿದ್ದೀನಿ. ನೋಡಿ ಇಲ್ಲಿ ಸೈಡಿದ್ದು ಕಾಣಿಸ್ತಿರುತ್ತೆ ನಿಮಗೆ, ತುಂಬ ಚೆನ್ನಾಗಿದೆ ನೋಡಿ. ಇದು ಏನೋ ಸ್ವಲ್ಪ ವಿಶೇಷವಾಗಿ ಅನ್ನಿಸ್ತು. ಈ ಪ್ಲೇಸಸ್ ಎಲ್ಲ ಹೀಗೆ ಇರೋದು. ಈಗ ಆನ್ ದ ವೇ ನಾವು ಹೋಗಬೇಕಾದ್ರೆ ಎಲ್ಲಿ ನಿಲ್ಲಿಸಿದ್ರೂ ಏನಾದರೂ ಒಂದು ಸೀನಿಕಾಗಿ ಇದ್ದೇ ಇರುತ್ತೆ. ಸೊ ಅದೇ ಈ ಪ್ಲೇಸ್ಗಳ ವಿಶೇಷತೆ. ಸೊ ಎಷ್ಟೋ ಜನ ನೀವು ತುಂಬ ಗೊತ್ತಿರೋಂಥ ಪ್ಲೇಸ್ಗಳಿಗೆ ಹೋಗ್ತಿರ್ತೀರ, ಬಟ್ ಇವೆಲ್ಲ ಅನ್ನೋನ್ ಪ್ಲೇಸಸ್ಸು. ಬಟ್ ನೋಡಿ ಇಲ್ಲಿ ನೋಡಿ ಕೆಳಗಡೆ ಇಳಿದೋಗ್ಲಿ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಯಾವುದೋ ಕಾಲದಲ್ಲಿ ಮಾಡಿದ್ರು ಅನಿಸುತ್ತೆ, ಬಟ್ ಇವಾಗ ಹೋಗೋಕ್ಕೆ ಅಷ್ಟು ಸೇಫ್ ಅನಿಸ್ತಿಲ್ಲ. ಬಟ್ ಎನಿವೇಸ್ ನಿಮಗೊಂದು ಗ್ಲಿಮ್ಸ್ನ ತೋರಿಸೋಣ ಅಂದ್ಕೊಂಡು ಕೆಳಗೆ ಇಳಿದು ಬಂದೆ ನಾನು. ಸೊ ತೋರಿಸ್ತೀನಿ ಬನ್ನಿ, ಇಲ್ಲಿ ಏನಾದರೂ ಒಂದು ಗ್ಲಿಮ್ಸ್ ಸಿಕ್ಕರೆ. ಇಲ್ಲಿ ಯಾವುದೋ ಹಳೆ ಕಾಲದ್ದು ನೋಡೋದು, ಬಸವಣ್ಣ ಒಂದು ಲಿಂಗು ಕೂಡ ಇದೆ. ವಾವ್, ಸೊ ನೈಸ್. ಸೊ ಇಲ್ಲಿಂದ ನಿಮಗೆ ಒಂದು ಕರೆಕ್ಟಾಗಿ ಗ್ಲಿಮ್ಸ್ ಕೊಡ್ತೀನಿ. ಇದು ಒಂದು ನದಿ ಆ್ಯಕ್ಚುಲಿ, ಪಾಂಡ್ ಕೂಡ ಅಲ್ಲ. ನಾನು ಆ್ಯಕ್ಚುಲಿ ಪಾಂಡ್ ಅಂದ್ಕೊಂಡಿದ್ದೆ, ಬಟ್ ಇದೊಂದು ನದಿ. ಇದು ಯಾವುದು ಅಂತಾರೆ ಮೋಸ್ಟ್ಲಿ ನನಗೆ ಅನ್ಸಂಗೆ ಭದ್ರಾ ನದಿಗೆ ಕನೆಕ್ಟ್ ಆಗುತ್ತೆ. ಇದು ಭದ್ರಾಕ್ಕೆ ಹೋಗಿ ಜಾಯಿನ್ ಆಗುತ್ತೆ. ಹಾಂ, ಭದ್ರಾದಿಂದ ಉಪನದಿ ಇರ್ಬೋದು. ಯಾವುದಂತ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ, ಯಾಕಂದರೆ ಇಲ್ಲಿ ಯಾರೂ ಇಲ್ಲ ಕೇಳಲಿಕ್ಕೆ. ಸೊ ನಾವು ಅದನ್ನು ನೋಡಿಬಿಟ್ಟು ಬಂದುಬಿಟ್ವಿ ಅಷ್ಟೇ. ನೋಡೋಣ ಇಲ್ಲಿ ಏನಾದರೂ ಎಲ್ಲ ಲೆಪರ್ಡ್ ಗಿಪರ್ಡ್ ಕಾಣಿಸುತ್ತಾ ಅಂತ. ಹೋಪ್ಫುಲಿ ಇಂಥ ಪ್ಲೇಸಸ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀವಿ. ಸೊ ಬಂದರೆ ಈ ಥರ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಈ ಪ್ಲೇಸಸ್ನ. ತುಂಬ ಕಡಿಮೆ ಯೂಟ್ಯೂಬರ್ಸ್ ಎಲ್ಲ ಬಂದಿದ್ದಾರೆ ಇಲ್ಲಿ. ಸೊ ಈವನ್ ಟೂರಿಸ್ಟ್ ಕೂಡ ಬಂದರೆ ಚಿಕ್ಕಮಗಳೂರು ಅಂತ ಮುಳ್ಳಯ್ಯನಗಿರಿ ಅಲ್ಲೆಲ್ಲ ಹೋಗ್ತೀರಾ. ಬಟ್ ಇವೆಲ್ಲ ಪ್ಲೇಸಸ್ ಈ ಕಡೆ ನೋಡಿ, ಜಯಪುರ ಈ ಕಡೆ ಎಲ್ಲ ಬಂದರೆ ನಿಮಗೆ ಒಂಥರ ಟೀ ಎಸ್ಟೇಟೇ ಕಾಣಿಸುತ್ತೆ, ಮುನ್ನಾರ್ ಥರ ಫೀಲ್ ಕೊಡುತ್ತೆ. ಸೊ ಅಲ್ಲಿ ತುಂಬ ಹೋಮ್ ಸ್ಟೇಸ್ ಕೂಡ ಇದ್ದಾವೆ, ಬಂದು ನೀವು ಸ್ಟೇ ಮಾಡಬೇಕು ಅಂತ ಎಲ್ಲ ಇದ್ದರೆ. ಸೊ ಇಟ್ಸ್ ಅ ಗುಡ್ ಥಿಂಗ್ ಟು ಕಮ್ ಹಿಯರ್. ಅಷ್ಟೊಂದು ನಿಮಗೆ ಜನ ಸಂದಣಿ ಪ್ಲೇಸಸ್ ಎಲ್ಲ ಇಷ್ಟ ಆಗಲ್ಲ ಅಂತ ಇದ್ದರೆ ದೆನ್ ಯು ಕ್ಯಾನ್ ಕಮ್ ಹಿಯರ್ ಆ್ಯಂಡ್ ಎಂಜಾಯ್ ದಿ ಪ್ಲೇಸ್. ನೋಡಿ ಅಲ್ಲೊಂದು ಐಲ್ಯಾಂಡ್ ಥರ ಫಾರ್ಮೇಷನ್ ಆಗಿದೆ. ಡೆಫಿನೆಟ್ಲಿ ಇಲ್ಲಿ ಕ್ರೊಕೊಡೈಲ್ಸ್ ಎಲ್ಲ ಇರ್ಬೋದು. ತುಂಬ ಚೆನ್ನಾಗಿದೆ. ಆ ಕಡೆ ಫುಲ್ ಕಾಡೇ ಇದೆ ಅನ್ಸುತ್ತೆ. ಫುಲ್ ಕಾಡು, ಆ ಕಡೆ ಫುಲ್ ಕಾಡು. ಕಾಡಲ್ಲಿ ಯಾವುದೋ ಕಾಲದಲ್ಲಿ ಇಲ್ಲಿ ಏನೋ ದೇವ್ರನ್ನ ಪೂಜೆ ಮಾಡೋಕ್ಕೋಸ್ಕರ ಇಲ್ಲಿ ಒಂದು ಸ್ವಲ್ಪ ಮೂರ್ತಿನೆಲ್ಲ ಹಾಕಿದ್ದಾರೆ, ಕೆತ್ತಿದ್ದಾರೆ. ಅದನ್ನ ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ಲಿಂಗು ಕೂಡ ಇದೆ, ಬಸವಣ್ಣ ಕೂಡ ಇದೆ. ಮಳೆಗಾಲದಲ್ಲೆಲ್ಲ ಇರ್ಬೋದು, ದೇವಸ್ಥಾನನೇ ಅವರೇ ಬಂದು ಪೂಜೆ ಮಾಡ್ತಾರೆ ಅನ್ಸುತ್ತೆ. ಕ್ಲೋಸ್ ಆಗಿದೆಯಾ? ಓ, ಕಾಣಿಸೋದಿಲ್ಲ. ಓಕೆ, ಇಲ್ಲಿ ನನಗೆ ಕೈ ಮುಗಿದ್ಬಿಟ್ಟು ಹೊರಡ್ಬೋದು. ನೋಡೋಣ ಅಂತ. ಸೊ ಇವತ್ತು ಗೊತ್ತಿಲ್ಲ ಫೋರ್ಟ್ ಆಗುತ್ತೆ ಇಲ್ಲೋ, ಮತ್ತು ಟೈಮ್ ಆಯಿತು ಅಂದರೆ ತುಂಬ ಮೋಸ್ಟ್ಲಿ ಇವತ್ತು ಇಲ್ಲ ನಾಳೆ ಮಾಡ್ತೀವಿ ಅದನ್ನ. ಬಟ್ ಇವತ್ತು ಮೇನ್ಲಿ ಇದೆ ಈ ಥರ ಸರೌಂಡಿಂಗ್ಸ್ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗೋದೆ ಇವತ್ತಿನ ಮೇನ್ ನಮ್ಮ ಅಜೆಂಡಾ. ನಾವಿವಾಗ ದೇವಸ್ಥಾನ ಇಟ್ಕೊಂಡಿರೋ ಜಾಗ ಇದು RD ಕೊಪ್ಪ ಅಂತ.
ಇಲ್ಲಿ ಬೋರ್ಡ್ ಕ್ಲಿಯರಾಗಿ ಕಾಣಿಸ್ತಿಲ್ಲ. ಆದಿ ಕೊಪ್ಪ ಅಲ್ಲ, RD ಕೊಪ್ಪ ಅಂತ. ನಮಗೆ ಕೊಪ್ಪಕ್ಕಿಂತ ಮುಂಚೆ ಬರುತ್ತೆ, ಜೈಪುರ ಆದ ತಕ್ಷಣ ಸಿಗುತ್ತೆ. ತುಂಬಾ ಚೆನ್ನಾಗಿರೋ ಪ್ಲೇಸು. ಈ ರೂಟಲ್ಲಿ ಓಡಾಡ್ತಾ ಇದ್ದಾಗ ಏನಾದರೂ ಈ ಕಡೆ ಬಂದರೆ ವಿಸಿಟ್ ಮಾಡಿ. ಸಂಜೆ ಹೊತ್ತು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಬಿಕಾಸ್ ಆ ನೀರು ಹತ್ರ ಹೋಗಿ ಕುತ್ಕೊಳ್ಳಿ ಸಹ ತುಂಬಾ ಚೆನ್ನಾಗಿ ಅನಿಸುತ್ತೆ. ಪರಮಾತ್ಮ ಮೂವಿನ ಯಾರ್ಯಾರು ನೋಡಿದ್ದೀರಾ ಅವರು ಈ ರೂಟ್ನ ನೆನೆಸ್ಕೋಬೋದು. ರೂಟೇ ತೋರಿಸಿಲ್ಲ, ತೋರಿಸಿದ್ದೀನಿ, ಶ್ರೀತಂಕ ತೋರಿಸ್ತಾನೆ ಇದ್ದೀನಿ, ಬೇಕಾದ್ರೆ ಇನ್ನೊಂದ್ಸತಿ ನೋಡಿ. ಸೊ ಆ ಮೂವಿನ ನಾವು ರೀಕಾಲ್ ಮಾಡ್ತಾ ಇದ್ದೀವಿ. ಸಖತ್ತಾಗಿ ತೆಗೆದಿದ್ದಾರೆ ಮೂವಿನ, ಸಖತ್ತಾಗಿರೋ ಲೊಕೇಶನಲ್ಲಿ ಶೂಟಿಂಗ್ಸ್ ಮಾಡಿರೋದು. ಸೊ ಈಗ ನಾವು ಅದೇ ಪ್ಲೇಸಿಗೆ ಬಂದಿದ್ದೀವಿ ಅಂತ ತುಂಬ ಖುಷಿ ಆಗ್ತಿದೆ. ಹೆದ್ದೂರು ಅಂತ, ತೀರ್ಥಹಳ್ಳಿ ಹತ್ರ ಹೆದ್ದೂರು ಅಂತ ಏನು ಜಾಗ ಇದೆ ಅಲ್ಲಿ ತೆಗೆದಿರೋದು. ಸೊ ಕವಿಶೈಲಕ್ಕೆ ದಾರಿ, ಇದು ಕವಿಶೈಲಕ್ಕೆ ಹೋಗೋ ದಾರಿ. ಸೊ ನಾವಿವಾಗ ಕುವೆಂಪು ಅವರ ಮನೆ ಕಡೆ ಬಂದಿದ್ದೀವಿ. ಸೊ ಈ ಮನೆ ಇದ್ದ ಕಾಣಿಸುತ್ತೆ ನೋಡಿ, ಎಷ್ಟು ಸುಂದರವಾಗಿದೆ. ಸೊ ತುಂಬ ಕ್ರೌಡ್ ಇದೆ ಈ ಸತಿ. ಲಾಸ್ಟ್ ಟೈಮ್ ಬಂದಾಗ ಯಾರೂ ಇರಲಿಲ್ಲ. ಸೊ ನೋಡ್ಬೋದು ಫುಲ್ ಕ್ರೌಡ್ ಇದೆ. ಸೊ ಇವಾಗ ಹಾಲಿಡೇ ಸೀಸನ್ ಆಗಿದ್ದರಿಂದ ತುಂಬ ಜನ ಬಂದಿದ್ದಾರೆ. ಸೊ ಲಾಸ್ಟ್ ಟೈಮ್ ಬಂದಾಗ ಅಷ್ಟೊಂದು ಜನ ಇರಲಿಲ್ಲ. ಸೊ ಆರಾಮಾಗಿ ಎಲ್ಲ ಕಡೆ ನೋಡ್ಕೊಂಡು ಬಂದಿದ್ವಿ. ಸೊ ಇವಾಗ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ವಿ. ಒಳಗಡೆ ಫೋಟೋಗ್ರಫಿ ಮತ್ತು ವಿಡಿಯೋ ಎಲ್ಲ ಮಾಡೋಂಗಿಲ್ಲ. ಸೊ ಅದರಿಂದ ಹೊರಗಡೆ ನಿಮ್ಗೆ ಏನಿದೆ ಅದು ತೋರ್ಸೋಕ್ಕೆ ಸಾಧ್ಯ, ನಾವು ಒಳಗಡೆ ಹೋಗೋಕ್ಕಾಗಲ್ಲ. ಸೊ ಎನಿವೇಸ್ ನಾವು ಒಳಗಡೆ ಹೋಗಿ ನೋಡ್ಕೊಂಡು ಬರ್ತೀವಿ. ನಾವು ಒಳಗಡೆ ಹೋಗಿ ಮನೆಯೆಲ್ಲ ನೋಡ್ಕೊಂಡು ಬಂದ್ವಿ. ಇವಾಗ ಇಲ್ಲಿ ಕೊಟ್ಟಿಗೆ ಇದೆ, ಕೊಟ್ಟಿಗೆನೊಂದು ನೋಡ್ಕೊಂಡು ಬರೋಣ ಬನ್ನಿ. ಮನೇಲಂತೂ ಕ್ಯಾಮ್ರಾ ಅಲೋಡ್ ಇರಲಿಲ್ಲ. ಹೋಪ್ಫುಲಿ ಇಲ್ಲಿ ಅಲೋಡ್ ಇರುತ್ತೆ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ, ನೋಡೋಣ. ಸೊ ಅಗ್ರಿಕಲ್ಚರ್ಗೆ ಏನೇನು ಯೂಸ್ ಆಗ್ತಿತ್ತು ಆಗಿನ ಕಾಲದಲ್ಲಿ ಅವರಿದ್ದಾಗ, ಸೊ ಅದನ್ನೆಲ್ಲ ಇಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ ನಮಗೋಸ್ಕರ ನೋಡಲಿಕ್ಕೆ. ಸೊ ಅದನ್ನೇ ನಿಮಗೆ ಕೂಡ ತೋರಿಸ್ತಾ ಇದ್ದೀನಿ. ಇದು ಹಂಡೆ ಅಂತ ನಮ್ಮ ಕಡೆ ಅಂತೀವಿ. ಸೊ ಇಲ್ಲಿ ಎತ್ತಿನ ಗಾಡಿ ಕೂಡ ಕಾಣಿಸ್ತಿದೆ. ಇದು ಮರದ ಪಣತ ಇದು. ನೋಡ್ಕೊಂಡ್ ಬಂದ್ಯಾ? ನಾವು ಹೋಗಿ ನೋಡ್ಕೊಂಡ್ ಬಂದ್ವಿ. ಆಮೇಲೆ ಯಾರೋ ನಮ್ಮ ಪರಿಚಯದವ್ರು ಸಿಕ್ಕಿದ್ರು. ಸೊ ಇನ್ಮೇಲಿಂದ ಕವಿತೆನೆಲ್ಲ ಇವಳೆ ಬರೀತಾಳೆ. ನೆಕ್ಸ್ಟ್ ನಮ್ಮ ಆಲ್ರೆಡಿ ಬರ್ದಿದ್ದೀನಿ, ಅದನ್ನ ಇನ್ನ ನಿಮಗೆಲ್ಲ ತೋರಿಸ್ಬೇಕಷ್ಟೇ. ಇದ್ದೀವಿ, ಅದನ್ನ ನಾವು ಬುಕ್ ಮಾಡಿ ಅದನ್ನ ಪಬ್ಲಿಷ್ ಮಾಡ್ತಿದ್ದೀವಿ ಅಷ್ಟೇ. ಹೌದಾ? ಓಕೆ. ಸೊ ಇದೇ ಟಿಕೆಟ್ ನಾವು ತೊಗೊಂಡಿದ್ದು. ಒಳಗಡೆ ಕವಿ ಮನೆ ಒಳಗಡೆ ಹೋಗಲಿಕ್ಕೆ ಈ ಟಿಕೆಟ್ ತೊಗೋಬೇಕು. ಇಟ್ ವಿಲ್ ಕಾಸ್ಟ್ ಯು ಅರೌಂಡ್ 20 rupees per head. ಸೊ ಬಿಲೋ 10 years ಇದ್ದರೆ ಟಿಕೆಟ್ ಇರಲ್ಲ, ಬಟ್ ಅಬೌವ್ 10 years ಇಟ್ಸ್ ಸೇಮ್ 20 rupees. ಸೊ ಕೋತಿಗಳು ಮೇಲ್ಗಡೆ ಹತ್ಕೊಂಡು ಇಂಟ್ರೋಗೇಟ್ ಮಾಡ್ತಾ ಇದ್ದಾವೆ, ಮೇಲೆ ಏನಿದೆ ಅಂತಂದು ಲಗೇಜ್ ಏನು ಓಪನ್ ಆಗಿಲ್ಲ. ವಿಶೈಲಕ್ಕೆ ಹೋಗ್ತಾ ಇದ್ದೀವಿ ಈಗ. ಸಂಜೆ ಹೊತ್ತು ಇಲ್ಲೇ ಕುತ್ಕೊಂಡು ಕವನ ಬರಿತಾ ಇದ್ರಂತೆ ನಮ್ಮ ಕುವೆಂಪು ಅವರವರು. ಹುಲಿ ಎಲ್ಲ ಬಂದಿತ್ತು ಅಂತ ಅವಾಗ ಹೇಳ್ತಾ ಇದ್ರು. ನಾವು ಬಂದಾಗ ಯಾರೋ ಒಬ್ರು ಹೇಳಿದ್ರು, ಫಾರೆಸ್ಟ್ ಅವರು ಡಿಪಾರ್ಟ್ಮೆಂಟಲ್ಲಿ ಬಂದಿದ್ರು. ಸೊ ಅವ್ರನ್ನ ಲಾಸ್ಟ್ ಟೈಮ್ ಬಂದಾಗ ನಾನು ಕೇಳಿದಾಗ ಇಲ್ಲಿ ಎಲ್ಲ ಹುಲಿ ಎಲ್ಲ ಬರುತ್ತೆ ಅಂತ ಹೇಳಿದರು ಆ ಟೈಮಲ್ಲಿ. ಈಗ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ನಾವು ಲಾಸ್ಟ್ ಟೈಮ್ 2017 ಟೈಮಲ್ಲೆಲ್ಲ ಬಂದಿದ್ವಿ. ಈ ಥರ ಜನನೇ ಇರಲಿಲ್ಲ, ನಾವೇ ಇದ್ದದ್ದು. ನಮ್ಮ ಫ್ಯಾಮಿಲಿ ಒಂದು 2-3 ಫ್ಯಾಮಿಲಿ ಅಷ್ಟೇ ಇದ್ದರು. ಸೊ ಆ ಟೈಮ್ ಅದೇ ಆ ಥರ ಆಫ್ ಸೀಸನ್ ಬಂದರೆ ತುಂಬಾ ಎಂಜಾಯ್ ಮಾಡ್ಬೋದು. ಇಲ್ಲಿ ಚೆನ್ನಾಗಿದೆ ಪ್ಲೇಸ್. ಸೊ ಆಲ್ರೆಡಿ ಪಾರ್ಕಿಂಗ್ ಫುಲ್. ಕವಿಶೈಲ ಹತ್ರ ಬಂದಿದ್ದೀವಿ. ಕವಿಶೈಲ ಒಳಗಡೆ ಹೋಗಿ ನೋಡ್ಕೊಂಬರೋಣ ಬನ್ನಿ. ಸೊ ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ, ಅಲ್ಲೇ ಕುವೆಂಪು ಅವರು ಬಂದು ಇಲ್ಲಿ ಕುತ್ಕೊಂಡು ಕವಿತೆಯನ್ನೆಲ್ಲ ಬರಿತಿದ್ರಂತೆ. ಸೊ ಅದು ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಆ ಬಂಡೆ ಮೇಲೆ ಕೂಡ ಎಕ್ಸ್ಪ್ಲಿಸಿಟಾಗಿ ಮೆನ್ಷನ್ ಮಾಡಿದ್ದಾರೆ, ಯಾರೂ ಅದ್ರ ಮೇಲೆ ಏನು ಬರಿಬೇಡ್ರಿ ಅಂತ. ಇದೇ ಕವಿ ಸಮಾಧಿ. ಸೊ ಇಲ್ಲೇ ಕುವೆಂಪು ಅವರು ರೆಸ್ಟ್ ತೊಗೊಳ್ತಾ ಇರೋದು ಇವಾಗ. ಸೊ 1994 ಇವರು ತೀರ್ಕೊಂಡಿದ್ದು. ಸುತ್ತಲೂ ನೋಡ್ಬೋದು ಪ್ರಕೃತಿ ಎಷ್ಟೊಂದು ಸುಂದರವಾಗಿದೆ. ಸೊ ಇದನ್ನು ನೋಡಿದಾಗ ಅನಿಸುತ್ತೆ, ನಾವು ಊಹೆ ಮಾಡ್ಬೋದು ಕುವೆಂಪು ಅವರು ಇಲ್ಲಿ ಬಂದು ಯಾವ ಥರ ಇಲ್ಲಿ ಕೂತ್ಕೊಂಡು ಕವಿತೆನೆಲ್ಲ ಬರಿತಿರ್ಬೋದು ಅಂತ. ಸೊ ಈ ಪ್ರಕೃತಿ ಮಧ್ಯೆ ಎಂಥವ್ರಾದ್ರೂ ಕವಿ ಆಗಬಹುದು, ಅಷ್ಟು ಸುಂದರವಾಗಿದೆ ಸುತ್ತಮುತ್ತಲು. ಸೊ ಲಾಸ್ಟ್ ಟೈಮ್ ಇಲ್ಲಿ ಬಂದಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಸಿಕ್ಕಿದ್ರು ನಮಗೆ. ಸೊ ಅವ್ರು ಹೇಳ್ತಾಯಿದ್ರು ಸಂಜೆ ವೇಳೆಗೆ ಅಥವಾ ರಾತ್ರಿ ಟೈಮಲ್ಲಿ ಇವನ್ ಹುಲಿ ಕೂಡ ಇಲ್ಲಿ ಬಂದು ಹೋಗುತ್ತೆ ಅಂತ. ಸೊ ನೋಡ್ಬೋದು ಸುತ್ತಲೂ ಎಷ್ಟು ಕಾಡಿದೆ ಇಲ್ಲಿ ಅಂತ.
ಕವಿಶ ಎಲ್ಲ ನೋಡಿದ್ರಿ, ನಿಮಗೂ ಕೂಡ ತೋರಿಸಿದ್ದೀವಿ. ಸೊ ತುಂಬಾ ಕ್ರೌಡ್ ಇದೆ, ಆದ್ದರಿಂದ ತುಂಬ ಹೊತ್ತು ಕಳೀಲಿಕ್ಕೆ ಅಷ್ಟು ಇಷ್ಟ ಆಗಲ್ಲ ಇವಾಗ ಇಂಥ ಟೈಮಲ್ಲಿ. ಬಟ್ ಲಾಸ್ಟ್ ಟೈಮ್ ಬಂದಾಗಂತೂ ಒಳ್ಳೆ ಟೈಮ್ ಆಗಿತ್ತು, ಯಾರೂ ಇರಲಿಲ್ಲ. ಸೊ ಆಫ್ ಸೀಸನ್ ಬನ್ನಿ, ನೀವು ಕೂಡ ಎಂಜಾಯ್ ಮಾಡ್ಬೋದು. ಸ್ಥಳೀಗೆ ಬಂದಿದ್ದೀವಿ. ಈ ಸ್ಥಳೀಯ ಹಳೆ ರೋಡ್ ನೋಡಿ, ಹಳೆ ಮನೆಗಳು ಎಷ್ಟು ಹಳೆ ಮನೆ ಅಂತ ಗೊತ್ತಾಗುತ್ತೆ. ಈಗ ನೋಡ್ತಾ ಇದ್ರೇನೆ ಗೊತ್ತಾಗುತ್ತೆ ನೋಡಿ. ಈಗ ನಮಗೆ ಬ್ರಿಡ್ಜ್ ಸಹ ಸಿಗುತ್ತೆ. ಇಲ್ಲಿದೊಂದು ಫೇಮಸ್ ಬ್ರಿಡ್ಜ್ ಇದು. ನಾವಿಲ್ಲೇ ಟೆಂಪಲ್ ಎಲ್ಲ ಇದೆ, ಆ ಟೆಂಪಲ್ ಎಲ್ಲ ನಾಳೆ ವಿಸಿಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ನೋಡೋಣ ಯಾವ ತರ ಆಗುತ್ತೆ ಅಂತ. ಬಿಕಾಸ್ ದಿಸ್ ಇಸ್ ಫುಲ್ ರ್ಯಾಂಡಮ್ ಟ್ರಿಪ್ ಆಗಿರೋದ್ರಿಂದ ಯಾವುದೂ ಪ್ಲಾನ್ ಮಾಡ್ಕೊಂಡಿಲ್ಲ ಕರೆಕ್ಟಾಗಿ. ಸೊ ನೋಡ್ಬೋದು ನೀವೀಗ. ನಾವೀಗ ಯಾವ ನದಿ ಇದು ತುಂಗಾ ನದಿ ಮತ್ತೆ ಇದು ಸೇತುವೆ ನೋಡಿ, ಜಯಚಾಮರಾಜೇಂದ್ರ ಸೇತುವೆ. ಇದೊಂದು ಫೇಮಸ್ ಸೇತುವೆ ಇಲ್ಲಿ. ಬಂದ್ವಿ, ಅಂತೂ ಇಂತೂ ಬಂದ್ವಿ. ತೋರಿಸ್ಬಿಡ್ಬೋದು ಈಗ ನೋಡಿ, ಈ ಕಡೆ ಎಲ್ಲ ಆಗಿದೆ. ಸೊ ಇಲ್ಲಿ ರೀಚ್ ಆಗಿದ್ದೀವಿ. ಹಾಯ್, ನಮ್ಮ ಅಣ್ಣನ ಮಗಳು. ಪವನ್ ಬಂದಿಲ್ಲ ಅಣ್ಣ. ಇವರೆಲ್ಲ ಇಲ್ಲಿ ನೋಡ್ಬಿಟ್ಟು ಫುಲ್ಲು ಖುಷಿ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಅಂತ ಪುಣ್ಯವಂತರಪ್ಪ ಅಂತ. ಇಷ್ಟು ಚೆನ್ನಾಗಿದೆ ಪ್ರಕೃತಿಯಲ್ಲಿ. ಅಂದ್ರೆ ಇಲ್ಲಿ ಕಾಲು ತೊಳ್ಕೊಂಡು ಅಲ್ವಾ? ಬಾ ಪುಟ್ಟ. ಅತ್ತಿಗೆ ಇವರು ಕುತ್ಕೊಂಡ್ಬಿಟ್ಟಿದ್ದಾರೆ. ಬಂದ ತಕ್ಷಣ ನೋಡಿ ಇಲ್ಲಿ ಫಸ್ಟಿಗೆ ಊಟ ಮಾಡೋದೆ ನಿಂಬೆ ತರದ. ಚಿರತೆ ಗಿರ್ತೆ ಎಲ್ಲ ಇರ್ಬೋದಲ್ವಾ ಇಲ್ಲಿ? ಚಿರತೆ ಎಲ್ಲ ಇಲ್ಲ ಅನ್ಸುತ್ತೆ. ಬಂದಿಲ್ಲ ಯಾವತ್ತು. ಹುಲಿ ಇದ್ರೆ ಓಕೆ, ಚಿರತೆ ಇರ್ಲೇಬೇಕು. ಮತ್ತೆ ಇರುತ್ತೆ ಅಂದ್ರೆ ಹುಲಿ ಇರೋದಕ್ಕೆ ಚಿರತೆಗಳು ಕಾಣಿಸಲ್ಲ. ಹುಲಿ ಇರ್ತವೆ. ನಮ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ಇಲ್ಲೊಂದು ದನ ಇತ್ತು, ಅದನ್ನ ಮಾಡಿತ್ತು, ಅಟ್ಯಾಕ್ ಮಾಡಿತ್ತು ದನಕ್ಕೆ. ಎಲ್ಲಿ? ಅಲ್ಲಿ ಮೇಲೆ ಒಂದ್ 2 ವರ್ಷದ ಹಿಂದೆ. ನಿಮ್ದನ? ನಮ್ದನಲ್ಲ, ಬೇರೆಯವ್ರದ್ದು ಯಾರ್ದು. ಕಾಡಲ್ಲಿ ಕಾಡ್ ಪ್ರಾಣಿಗಳಿಗೆಲ್ಲ ದನನೇ ತಿನ್ನೋದು. ಇಲ್ಲೆಲ್ಲ ಬಿಡ್ತಾರಲ್ಲ ದನ ಎಲ್ಲ, ಇವರೆಲ್ಲ ದೊಡ್ಡಪ್ಪ ಅವರೆಲ್ಲ ಎಷ್ಟೋ ಜನ ಕಾಡಿಗೆ ಹೋದವೇ ಬರಲ್ಲ ವಾಪಸ್. ಸುತ್ತಮುತ್ತಲು ನೋಡ್ಬೋದು ಎಲ್ಲ ಎಷ್ಟು ದಟ್ಟ ಅರಣ್ಯ ಇದೆ ಇಲ್ಲಿ. ಸೊ ಈ ಅರಣ್ಯ ಇವಾಗ ತಾನೇ ಅವರು ಆ ಹುಡುಗಿ ಹೇಳ್ತಾ ಇದ್ಲು, ಇಲ್ಲಿ ದನ ಎಲ್ಲ ಬಿಟ್ಟರೆ ಹುಲಿ ಎಲ್ಲ ಬಂದು ಹಿಡಿದು ಬಿಡುತ್ತೆ ಅಂತ ಹೇಳ್ತಾ ಇದ್ಲು. ಸೊ ಅಷ್ಟು ಅಭಯಾರಣ್ಯ ಇದು. ಇಲ್ಲಿ ಏನು ಕಾಣಿಸ್ತಿದೆ ಆ ಬಾರ್ಡರ್ ನಿಮಗೆ, ಅದೆಲ್ಲ ಅಭಯಾರಣ್ಯ. ಸೊ ನಾವು ಎಲ್ಲೋ ರಿಸಾರ್ಟಿಗೆಲ್ಲ ಹೋಗಿ ಸ್ಪೆಂಡ್ ಮಾಡಿ ದುಡ್ಡೆಲ್ಲ ಹಾಕಿ ಬರ್ತೀವಿ. ಸೊ ಇವರಿಗೆಲ್ಲ ಇದನ್ನು ನೋಡ್ಲಿಕ್ಕೋಸ್ಕರ ನಾವು ದುಡ್ಡು ಹಾಕಿ ಬರ್ತೀವಿ. ಬಟ್ ಇವರಿಗೆಲ್ಲ ಇದು ಎವ್ರಿ ಡೇ ಲೈಫ್. ಸೊ ಈ ಲೈಫ್ನ ಅವರು ಆ್ಯಕ್ಚುಲಿ ಅನುಭವಿಸ್ತಾರೆ. ಮತ್ತು ಇದನ್ನೆಲ್ಲ ಕಷ್ಟನೂ ಇದೆ, ಇಲ್ಲ ಅಂತ ಇಲ್ಲ, ಬಟ್ ಎಂಜಾಯ್ ಕೂಡ ಮಾಡ್ತಾರೆ. ಈ ಪ್ರಕೃತಿ ಮಧ್ಯೆ ಇರೋದೇ ಒಂದು ಪುಣ್ಯ ಅಂತ ಹೇಳ್ತೀನಿ ನಾನಂತೂ. ಇಲ್ಲಿ ವಾತಾವರಣ, ಇಲ್ಲಿ ಉಸಿರಾಡೋ ಈ ಏನು ಇಲ್ಲಿ ಬರ್ತಾ ಇದೆ ಈ ಗಾಳಿ, ಈ ಬೆಳಕು, ಇದೆಲ್ಲ ತುಂಬಾ ವಿಶೇಷವಾಗಿದೆ. ಇದು ತುಂಬಾ ಪ್ಯೂರ್ ಅಂತ ಹೇಳ್ಬೋದು. ಇಲ್ಲಿ ಬಂದ ತಕ್ಷಣವೇ ಅದು ಗೊತ್ತಾಗುತ್ತೆ. ನಾವು ಏನು ಬೆಂಗಳೂರಿನಲ್ಲಿ ಬ್ರೀತ್ ಮಾಡ್ತೀವಿ, ಆ ಪೊಲ್ಯೂಷನ್ ಅದೆಲ್ಲ, ಆ ಡಿಫ್ರೆನ್ಸು ಮತ್ತು ಈ ಏರ್ ಕ್ವಾಲಿಟಿ ಡಿಫ್ರೆನ್ಸ್ ತುಂಬಾ ಇದೆ. ಅದು ನಾವು ಫೀಲ್ ಕೂಡ ಮಾಡ್ಬೋದು ಇಲ್ಲಿ. ಸೊ ಇವರೆಲ್ಲ ನಿಜವಾಗೂ ಲಕ್ಕಿ ಅಂತಲೇ ಹೇಳ್ಬೋದು ಆ ದೃಷ್ಟಿಯಿಂದ. ಸೊ ಅಲ್ಲಿ ನೀವು ನೋಡ್ಬೋದು ತುದಿ, ಅಲ್ಲಿ ಏನು ಕಾಣಿಸ್ತಿದೆ ನಿಮಗೆ, ಅದೆಲ್ಲ ವೆಸ್ಟರ್ನ್ ಘಾಟ್ಸು. ಸೊ ಮೇಲ್ಗಡೆ ನೋಡ್ಬೋದು ನೀವು, ಅಡಿಕೆ ಎಲ್ಲ ಒಣಗಾಕಿ ಹಾಕಿದ್ದಾರೆ. ಇಲ್ಲಿ ಮೇನ್ ನಮಗೆ ಶಿವಮೊಗ್ಗ ಕಡೆ ಎಲ್ಲ ಅಡಿಕೆನೇ ಮೇನ್ ಬೆಳೆ ನಮಗೆ. ಸೊ ನಾವು ಅಡಿಕೆನೇ ಬೆಳೆದು ಎಲ್ಲ ಜೀವನ ಸಾಗಿಸೋರು. ಸೊ ಅದನ್ನು ನೀವು ಕೂಡ ನೋಡ್ಬೋದು ನಮ್ಮ ಜೀವನ ಶೈಲಿ ಹೇಗಿದೆ ಇಲ್ಲಿ ಅಂತ. ಬರ್ಡ್ಸ್, ಎಕ್ಸಾಟಿಕ್ ಬರ್ಡ್ಸ್ ಏನೇನಿದೆ ಎಲ್ಲ ಇಲ್ಲಿ ಎವ್ರಿ ಡೇ ಅವರಿಗೆ ಕಾಣಿಸುತ್ತೆ ಬರ್ಡ್ಸ್. ಇಲ್ಲಿ ನಾವೆಲ್ಲ ಅಪರೂಪಕ್ಕಂತದ್ದು ನೋಡೋ ಬರ್ಡ್ ಕೂಡ ಇಲ್ಲಿ ಯಾವಾಗ ಬೇಕಾವಾಗ ಕಾಣಿಸುತ್ತೆ. ಒಂದು ಸ್ಪೆಷಲ್ ಫ್ಯಾಕ್ಟ್ ಕೊಡ್ಲಾ? ಅಲ್ಲಿ ಒಂದು ಪರ್ಕಿಟ್ ಇದೆ, ಅದು ಬ್ಲೂ ಹೆಡ್ ಥರ ಇದೆ, ಇದು ಬ್ಲ್ಯಾಕ್ ರಿಂಗ್ ಇದೆ ಆಯ್ತಾ, ನೆಕ್ ಹತ್ರ. ಅದು ಫೀಮೇಲ್ ಮಲಬಾರು.
ಇನ್ನೊಂದಿದೆ, ಅದಕ್ಕೆ ರೆಡ್ ಬೀಕು ಮತ್ತು ಕಂಪ್ಲೀಟ್ಲಿ ಬ್ಲೂ ಹೆಡ್ಡು, ಅದು ಮೇಲು. ಇದು ಮಲ್ಬಾರ್ ಪರ್ಕಿಟ್. ಓಕೆ, ಸೊ ಇಲ್ಲಿ ಹೋಗ್ತಿದ್ದೀವಿ ಇವಾಗ ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ. ಹಣ್ಣಿ ನೋಡೋಣ. ಈಗ ಫುಲ್ಲು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀವಿ ಆಫ್ ರೋಡಿಂಗಿಂದು. ಅಲ್ಲಿ ಕೆಳಗಡೆ ಮೇನ್ ರೋಡ್ ತನಕನೂ ಟಾರ್ ರೋಡ್ ಇದೆ, ಇಲ್ಲೊಂದು ಸ್ವಲ್ಪ ಫುಲ್ ಆಫ್ ರೋಡಿಂಗ್. ಅದೇನ್ರಿ ಆಫ್ ರೋಡಿಂಗ್ ಆ ಕಡೆನೂ ಟಾರ್ ರೋಡ್ ಇದೆಯೇನೆ? ಅಲ್ಲಿ ಸ್ವಲ್ಪ ಸರ್ಕಲ್ ತನಕ ಇದೆ. ಹಾಂ ಹಿಂಗೆ ಇದೆಯಾ? ಸರಿ, ನೋಡೋಣ ಎಲ್ಲಿ ತನಕ ಹಿಂಗೆ ಹೋಗ್ಬೋದು, ನೋಡ್ಬಿಟ್ಟು ಹೋಗೋಣ. ಸುತ್ತಲೂ ಗುಡ್ಡ ಮಾತ್ರ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ನಾವು ಹಿಂಗೆ ಹೋಗ್ತಿದ್ದೀವಿ ಅವಾಗ ಹಳೆ ಮನೆಗೆ. ಇಲ್ಲಿ ಹೋಗ್ತಿದ್ದು ಈ ಮನೆ ಇವಾಗ ಕಟ್ಟಿರೋದು ಇಲ್ಲಿ, ಅವಾಗ ಇರ್ಲಿಲ್ಲ ಇಲ್ಲಿ. ಹಾ, ಕಷ್ಟ ಆಗುತ್ತೆ ನಾಳ, ಕಷ್ಟ ಆಗುತ್ತೆ ರೀ. ಇದು ನಮ್ದೇ, ನಮ್ಮ ದೊಡ್ಡಪ್ಪರದು. ಹೌದಾ? ಇವ್ರದ್ದೇ ಹೊಡಿಯುತ್ತದು, ಹಾ, ಅದು ಹೊಡಿಯುತ್ತೆ, ಹೊಡಿಯುತ್ತೆ ಅಂತೀರಾ? ಪ್ರಕೃತಿ ಅಲ್ಲಿ ನಡ್ಕೊಂಡು ಹೋಗಕ್ ಆಗಲ್ವೇನೆ? ಇವಾಗ ಗಾಡಿ ಹೋಗಲ್ಲ ಅನ್ನೋ ಕಾರಣಕ್ಕೆ ನಾವೇ ಹೋಗ್ತಾ ಇದೀವಿ ನಡ್ಕೊಂಡು. ಏನೇನೋ ಎಕ್ಸ್ಪೀರಿಯನ್ಸ್ ನೋಡಿ ಇಲ್ಲಿ. ಅದೇ ಮತ್ತೆ ತಗೋಬೇಕಿತ್ತು. ತಾರ್ ತಗೊಳ್ಳೋಣ ಅಂತ. ತಗೊಂಡಿದ್ದೀರಾ, ಆರಾಮ್ಸೆ ಹೋಗ್ಬಿಡ್ಬೋದಿತ್ತಾ? ಅಲ್ಲಿ ಗುಡ್ಡದ ಮೇಲೆ ಹೋಗ್ಬಿಡ್ತೀವಿ. ಕರೆಕ್ಟ್. ನಾವು ದನ ಕಾಯಕ್ಕೆಲ್ಲ ಬರ್ತಿದ್ವಿ ಇಲ್ಲಿ. ದನ ಕಾಯೋಳೆ ಆದ್ರೆ ಈಗ ಇಲ್ಲಿಗೆ ಮನೆ ಆದ್ಮೇಲೆ ಈ ಬೌಂಡ್ರಿ ನಾನು ಇವ್ರಿಗೆ ಯಾವಾಗಲೂ ಹೇಳ್ತಾ ಇದ್ದೆ ಇದ್ರ ಸ್ಟೋರೀಸ್ನೆಲ್ಲ. ಸೊ ಇವಾಗ ಅದೇ ವಿಡಿಯೋ ಮತ್ತು ಫೋಟೋಸ್ ತೆಗಿತಾ ಇದ್ದೀನಿ. ಬಿಕಾಸ್ ಯಾವಾಗಲೂ ಇವ್ರ ಹತ್ರ ಹೇಳ್ತಾ ಇದ್ದಿದ್ದೆ, ಆವಾಗ ಕ್ಯಾಮ್ರಾ ತೊಗೊಂಡು ಹೋಗ್ತಿರ್ಲಿಲ್ಲ ಸಣ್ಣವರಿದ್ದಾಗ ಅಂತ. ಇವಾಗ ಆ ಆಸೆನೆಲ್ಲ ಪೂರೈಸ್ಕೊತಾ ಇದ್ದೀನಿ. ಬಾಯ್ ಬಾಯ್. ಸೊ ನಮ್ಮ ನೆಂಟರು ಮನೆ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದೀವಿ. ಅನ್ಪ್ಲ್ಯಾನ್ಡ್ ಟ್ರಿಪ್ ಆಗಿದ್ದರಿಂದ ರ್ಯಾಂಡಮಾಗಿ ಹೊರಟ್ವಿ, ಯಾವುದು ಪ್ಲ್ಯಾನ್ಸ್ ಇರಲಿಲ್ಲ. ಸೊ ನಾವು ಎಲ್ಲಿ ಸ್ಟೇ ಮಾಡ್ತೀವಿ ಅನ್ನೋದಕ್ಕೂ ಏನೂ ಐಡಿಯಾ ಇರಲಿಲ್ಲ ಅನ್ನೋ ಕಾರಣಕ್ಕೆ ಬುಕ್ಕಿಂಗ್ ಮಾಡ್ಕೊಂಡಿರಲಿಲ್ಲ. ಸೊ ನಿನ್ನೆ ಸಂಜೆಯಿಂದನೇ ನಾವು ಬುಕ್ಕಿಂಗ್ ಮಾಡಲಿಕ್ಕೆ ಅಂತ ಟ್ರೈ ಮಾಡಿದ್ದು, ಬಟ್ ಯಾವುದೂ ಸಿಕ್ಕಿಲ್ಲ. ಕೆಲವೊಂದೊಂದು ಅವೈಲಬಿಲಿಟಿ ಇತ್ತು ಅನ್ನೋ ಕಾರಣಕ್ಕೆ ಹಾಗೆ ಬಂದಿದ್ದೀವಿ. ಇವಾಗ ಇಷ್ಟು ಕತ್ಲೆ ಆಗಿದೆ, ಇನ್ನೂ ಗೊತ್ತಿಲ್ಲ ಯಾವುದು ಲಾಡ್ಜಸ್ ಅಥವಾ ಯಾವುದು ಹೋಟೆಲ್ ಸಿಕ್ಕತ್ತೆ ಅಂತ. ಈಗ ಹುಡ್ಕೊಂಡು ಹೋಗ್ತಾ ಇದ್ದೀವಿ, ಈ ಕತ್ಲೆ ದಾರಿನಲ್ಲಿ ಹೋಗ್ತಾ ಇದ್ದೀವಿ. ಈ ತೀರ್ಥಹಳ್ಳಿ ಯಾವಾಗ ರೀಚ್ ಆಗ್ತೀವೋ ಗೊತ್ತಿಲ್ಲ. ಪಾಪ ಇವರು ಡ್ರೈವ್ ಮಾಡಿ ಮಾಡಿ ಸುಸ್ತಾಗ್ಬಿಟ್ಟಿದ್ದಾರೆ. ಅಲ್ಲೇನ್ರಿ? ಸುಸ್ತಾಗಿದ್ದೀನಿ ನೋಡಿ, ಸುಸ್ತಿಗೆ ಮಾತೇ ಬರ್ತಾ ಇಲ್ಲ. ಈಗ ನೋಡೋಣ ಎಲ್ಲಿ ಸಿಕ್ಕತ್ತೆ ಏನು ಅಂತ. ಇನ್ನು ಸಿಗುತ್ತೆ ಅಂತ ಅನ್ಕೊಂಡಿದೀವಿ. ಸಿಕ್ಕಿಲ್ಲ ಅಂತಂದ್ರೆ ಸೀದಾ ಶಿವಮೊಗ್ಗ ಹೋಗ್ಬೇಕು, ಇಲ್ಲ ಅಂತಂದ್ರೆ ಮನೆಗೆ ಹೋಗ್ಬೇಕು ಅಷ್ಟೇ. ಶಿವಮೊಗ್ಗ ಹೋಗ್ಬೇಕು, ಇಲ್ಲ ಅಂದರೆ ಚಿಕ್ಕಮಗಳೂರು ಹೋಗ್ಬೇಕು. ಬಟ್ ನನಗಂತೂ ಗ್ಯಾರಂಟಿ ಇದೆ ಸಿಗುತ್ತೆ ಅಂತ. ಸೊ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಷ್ಟೇ. ಮಯೂರ ತೀರ್ಥಹಳ್ಳಿ ಅಲ್ವಾ? ಅರೆ ಇದು ರೂಮ್ ಸಿಕ್ಕತ್ತಾ? 3 ರೂಮ್ ಇವತ್ತಿಗೆ ಫುಲ್ ಆಗಿದೆಯಾ? ಓಕೆ. ಮಯೂರ ಇಲ್ಲ, ಮಯೂರ ಖಾಲಿ. ಇವಾಗಲೇ ವೈಟ್ ಪೆಟಲ್ಸ್ ಇದೆ ಅಲ್ವಾ? ಇದೆ, ಚೆನ್ನಾಗಿದೆ ರೂಮ್ಸ್ ಎಲ್ಲ. ಚೆನ್ನಾಗಿದೆಯಾ? ಓಕೆ, ಆಯಿತು. ಹಂಗಾರೆ ನೋಡ್ಕೊ ಬರ್ಬೇಕಾ ಹೆಂಗೆ? ಬಂದ್ರಾ? ನೋಡಿದ್ರಾ? ಗಾಡಿ ಎಲ್ಲಿ ನಿಲ್ಲಿಸ್ಬೇಕಂತೆ? ಕ್ಲಿಕ್. ಹೇಳಿದ್ದಾರೆ ನೋಡಿ. ಈ ಲಾಡ್ಜು ತುಂಬ ಚೆನ್ನಾಗಿದೆ, ನಿಜ. ಆದರೆ ಒಂದು ನಿಮಿಷ. ಎರಡನೇ ಫ್ಲೋರ್ ಹತ್ಬೇಕಲ್ಲ, ಅದೇ ಬೇಜಾರಾಯ್ತು. ಯಾವ್ಯಾವ ರೂಮು?
ಅದೊಂದು ಇದೊಂದು ಹಾಂ ಇನ್ನೊಂದು ಯಾವ್ದು ನೋಡು ಹಾಂ ನೋಡಿ ಇದು ಬೇಕಾ? ತಡಿ ನೋಡೋಣ. ಚಿನ್ನು ಈ ಕಡೆ ನೋಡು. ಚೆನ್ನಾಗಿದೆ, ವಾಶ್ರೂಮ್ ಎಲ್ಲ ಡೀಸೆಂಟ್ ಆಗಿದೆ, ಸಖತ್ತಾಗಿದೆ. ನಮಗೀಗ ಇದು ಸಹ ಸಿಗುತ್ತಾ ಇಲ್ವಾ ಅಂತಲೇ ಅಂದ್ಕೊಂಡಿದ್ವಿ. ಸೊ ನೈಸ್ ರೂಮ್, ವಿ ಆರ್ ಹ್ಯಾಪಿ ನಾವು. ಇಷ್ಟೋ ತನಕ ಹುಡುಕಿ ಸಿಕ್ಕುತ್ತೋ ಇಲ್ವೋ ಅಂದ್ಕೊಂಡಿದ್ವಿ, ಅಂತೂ ಸಿಕ್ಕಿದೆ. ಡೀಸೆಂಟ್ ಆಗಿರುವಂಥ ರೂಮ್ ಇದೆ. ಆಮೇಲೆ 3 ರೂಮ್ಸು ಸಿಕ್ಕಿದೆ ನಮಗೆ. ಇವಾಗ ಇಲ್ಲಿ ವ್ಯೂ ಸಹ ಇದೆ ನೋಡಿ, ಸಿಟಿ ವ್ಯೂ ಸಹ ಸಿಕ್ಕತ್ತೆ. ಗ್ರೇವಿ ಯಾವುದು? ಸೊ ಕೆಳಗಡೆ ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಅಟ್ಯಾಚ್ ಆಗಿದ್ದಕ್ಕೆ ಮೇಲ್ಗಡೆ ತೊಗೊಂಡು ಅಂತ ಹೇಳಿದ್ವಿ, ಅದಕ್ಕೆ ತಂದು ಕೊಟ್ಟಿದ್ದಾರೆ. ಫುಡ್ ಅಂತೂ ಚೆನ್ನಾಗಿದೆ ಅನಿಸುತ್ತೆ, ನೋಡೋಣ. ಎಲ್ಲ ಒಂದೇ ರೂಮಲ್ಲಿ ಸೇರಿಕೊಂಡು ಎಲ್ಲ ಊಟ ಎಲ್ಲ ಇಲ್ಲೇ ಅರೇಂಜ್ ಮಾಡ್ಕೊಂಡಿದ್ದೀವಿ. ಸೊ ಇದೊಂಥರ ಡಿಫ್ರೆಂಟ್ ಆಗಿದೆ ಎಕ್ಸ್ಪೀರಿಯನ್ಸ್.